ಎಂತ ಕೆಲಸ ಮಾಡಿದೀಯ ನೀನು? ಕಣ್ಣಲ್ಲಿ ದುಡ್ಡಲ್ಲಿ ಶೋಕಿಯೇನೆ ನಿಂದು? ಅವತ್ತಿಂದನೂ ಬಡ್ಕೊಳ್ತಿದ್ದೆ ನಾನು. ನಮ್ಮಿಂದ ಏನೋ ವಿಷಯ ಮುಚ್ಚಿಟ್ಟು ಏನೋ ಮಾಡ್ತಿದ್ಯಾ, ಮಾಡ್ಬೇಡ ಅಂತ ಹೇಳ್ತಿದ್ದೆ. ಕೇಳಿದ್ಯಾ ನಮ್ಮ ಮಾತು? ಇವತ್ ನೋಡು ನಮ್ಮನ್ನ ಎಂತ ಪರಿಸ್ಥಿತಿ ತಂದಿಟ್ಟಿದ್ಯಾ ಅಂತ. ಈ ರೀತಿ ಆಗುತ್ತೆ ಅಂತ ನನಗೆ ಏನಮ್ಮ ಗೊತ್ತಿತ್ತು? ಗೊತ್ತಿಲ್ಲ ಅಂದ್ಮೇಲೆ ಇಂಥ ಸಾಹಸಕ್ಕೆ ಯಾಕೆ ಕೈ ಹಾಕಕ್ ಹೋದೆ? ನಿನ್ ದುರಾಸೆಗೆ ನಾವ್ಯಾಕೆ ಅನುಭವಿಸ್ಬೇಕೆ? ಅತ್ತೆ ಪ್ಲೀಸ್ ಹೊಡಿಬೇಡಿ, ಏನೋ ಗೊತ್ತಿಲ್ಲದೆ ಮಾಡಿದ್ದಾಳೆ. ಏನ್ ಗೊತ್ತಾಗಲ್ಲ ಅಳಿ ಅಂದ್ರೆ? 3 ಕತ್ತೆ ವಯಸ್ಸಾಗಿದೆ, ಗೊತ್ತಾಗಲ್ಲ ಅಂದ್ರೆ ಯಾವಾಗ ಬುದ್ಧಿ ಬರೋದು ಇವಳಿಗೆ? ಅತ್ತೆ ಆಗೋಗಿದೆ, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಸತ್ಯನ ಹತ್ರ ಮಾತಾಡೋಣ ಅಳಿ ಅಂದ್ರೆ. ನಮಗ್ ಬೇರೆ ದಾರಿ ಇಲ್ಲ ಅಳಿ ಅಂದ್ರೆ. ಬೇಕಾಗಿಲ್ಲ, ಅವಳಿಗೆ ಇದನ್ನ ಹೇಳೋದು ಬೇಕಾಗಿಲ್ಲ, ಅವಳದ್ ಕೇಳೋದು ಬೇಕಾಗಿಲ್ಲ. ನಾನ್ ಮಾಡಿದ್ನ ನಾನೇ ಅನ್ಭವಿಸ್ತೀನಿ, ಇದ್ರಲ್ಲಿ ಅವಳು ಎಂಟ್ರಿ ಆಗೋದ್ ಬೇಕಾಗಿಲ್ಲ. ನೀನೊಬ್ಳೆ ಅನ್ಭವಿಸೋದಾಗಿದ್ರೆ ನನ್ ಸಮಸ್ಯೆನೇ ಇರ್ತಿರ್ಲಿಲ್ಲ ಕಣೆ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಬಿಟ್ಬಿಡ್ತಿದ್ದೆ. ಆದ್ರೆ ಅವರೆಲ್ಲ ಬಂದ್ ನಿಂತಿರೋದು ನನ್ ಮನೆ ಮುಂದೆ. ನೀನ್ ಮಾಡಿರೋ ಕರ್ಮಕ್ಕೆ ನಾವು ಬೆಲೆ ಕಟ್ಬೇಕಾ? ಏನಾದ್ರೂ ಸರಿ, ಅದನ್ನ ನಾನೇ ಸಾಲ್ವ್ ಮಾಡ್ತೀನಿ. ಅವಳಿಗೆ ಹೇಳೋ ಅವಶ್ಯಕತೆ ಇಲ್ಲ, ನನಗೆ ಇಷ್ಟ ಇಲ್ಲ ಅಷ್ಟೇ. ಯಾಕೆ? ನಿನ್ ಮರ್ಯಾದೆ ಹೋಗುತ್ತೆ ಅಂತನಾ? ಮರ್ಯಾದೆ ಬೇಕು ಅಂದ್ರೆ ನೀನ್ ಮರ್ಯಾದೆಯಿಂದ ಬದುಕೋದನ್ನ ಕಲಿಬೇಕು. ನಿನಗೆ ಗೌರವ ಬೇಕು ಅಂದ್ರೆ ಗೌರವದಿಂದ ಬದುಕಿ ತೋರ್ಸು. ಈ ತರ ಬಂಡವಾಳ ಬೇಕೇನೆ ನಿನಗೆ? ಎಲ್ಲರ ತಲೆಗೂ ತಂದಿಟ್ಟು ಕುಣಿಯೋದು. ನಿಂದು ಒಂದ್ ಜನ್ಮ. ಅತ್ತೆ ಹೇಳ್ತಿರೋದ್ರಲ್ಲೂ ಒಂದು ಅರ್ಥ ಇದೆ ದಿವ್ಯಾ. ನಮ್ಗೀಗ ಬೇರೆ ದಾರಿನೇ ಇಲ್ಲ. ಸತ್ಯ ಅವ್ರಿಗೆ ಹೇಳ್ಬಿಡೋಣ. ಏಯ್, ನಾನ್ ಯಾವನ್ ಮುಂದೆ ಬೇಕಿರೋ ತಲೆ ತಗ್ಸ್ತೀನಿ, ಸತ್ಯನ್ ಮುಂದೆ ತಲೆ ತಗ್ಸಲ್ಲ. ಮತ್ತಿವಾಗ ಏನ್ ಮಾಡ್ತೀಯ? ಈ ಒಡವೆ ಮಾರಿ ಅವ್ರಿಗೆ ದುಡ್ಡು ಕೊಡು. ದಿವ್ಯಾ, ನಿನಗೆ ಒಡವೆ ಅಂದ್ರೆ ಇಷ್ಟ ಅಲ್ವಾ? ಈ ಒಡವೆ ಏನು, ಬೇಕಿದ್ರೆ ಪ್ರಾಣ ಬಿಡ್ತೀನಿ, ಆ ಸತ್ಯನ್ ಮುಂದೆ ಸೋಲಲ್ಲ. ಸೋಮ, ಅಮ್ಮ ಯಾರ್ ಬ್ಯಾಗ್ ಅದು? ಎಲ್ಲಿಗೆ ತಗೊಂಡ್ ಹೋಗ್ತಿದ್ಯಾ? ಅಮ್ಮ ಅದು ಸುಮ ಉಳ್ಬಿಡ, ಅದು ನಂದೇ ಬ್ಯಾಗ್. ರೀ, ಅಷ್ಟು ದೊಡ್ಡ ಬ್ಯಾಗ್ ತಗೊಂಡು ಎಲ್ಲಿಗೆ ಹೊರಟ್ರಿ? ಉರ್ಮಿಳ, ಹೊರಗಡೆ ಹೊರಟವ್ರಿಗೆ ಎಲ್ಲಿ ಹೋಗ್ತಿ ಅಂತ ಕೇಳಬಾರ್ದು ಅಂತ ಗೊತ್ತಿಲ್ವೇ? ಅದ್ ಸರಿ ಲಕ್ಷ್ಮಣ, ನೀನೇನು ನಮ್ಗೆ ಯಾರಿಗೂ ಏನೋ ಹೇಳದೆ ಇದ್ದಕ್ಕಿದ್ದಂಗೆ ಹೊರಟು ನಿಂತಿದ್ಯಾ? ನನಗೂ ಗೊತ್ತಿರಲಿಲ್ಲ ಅದಕ್ಕೆ. ಮುಂಬೈನಲ್ಲಿ ಮೀಟಿಂಗ್ ಸಡನ್ ಆಗಿ ಫಿಕ್ಸ್ ಆಯ್ತು, ಅದಕ್ಕೋಸ್ಕರ ನಾನು ಹೋಗ್ಬೇಕಾಯ್ತು. ಐ ಆಮ್ ಸಾರಿ. ಅಲ್ಲ ರೀ, ಅದು ನಾಳೆ. ಉಳ್ಬಿಳ, ಈಗಲೇ ಲೇಟ್ ಆಗ್ತಾ ಇದೆ. ನಾಳೆ ರಾತ್ರಿ ಬಂದ್ಬಿಡ್ತೀನಿ. ಬಂದ್ಮೇಲೆ ಎಲ್ಲ ನಿನಗೆ ಹೇಳ್ತೀನಿ, ಓಕೆ? ಅಂದ್ರೆ ನೀವು ನಾಳೆನೂ ಇರಲ್ವಾ? ಹೇಳಿದ್ನಲ್ಲ ಉಳ್ಬಿಳ, ನಾಳೆ ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಅಟೆಂಡ್ ಮಾಡಲೇಬೇಕು. ಹೌದು, ನಾಳೆ ಅಂಥದ್ದೇನಿದೆ? ಏನಿಲ್ಲ ಬಿಡಿ. ಉರ್ಮಿಳ, ಹೊರಗಡೆ ಕೆಲ್ಸಕ್ಕೆ ಹೋಗ್ತಿರೋ ಗಂಡನ್ಗೆ ಹೋಗೋ ಕೆಲಸ ಚೆನ್ನಾಗಾಗ್ಲಿ ಅಂತ ನಗನಗ್ತಾ ಕಳಿಸ್ಕೊಡ್ಬೇಕು ಕಣೆ. ಸರಿ. ಚಿಕ್ಕ ಮಾವನ ಅಷ್ಟೊಂದು ಮಿಸ್ ಮಾಡ್ಕೋತೀರಾ ಚಿಕ್ಕತ್ತೆ? ಯೋಚನೆ ಮಾಡಬೇಡಿ, ನಾಳೆ ರಾತ್ರಿನೇ ವಾಪಸ್ ಬರ್ತಾರೆ. ಆದಷ್ಟು ಬೇಗ ಬಂದ್ಬಿಡ್ತೀನಿ, ಓಕೆ? ಸೋಮಾ, ಟಿಕೆಟ್ಸ್ ಎಲ್ಲ ಇಟ್ಟಿದ್ದೀನಿ ತಾನೆ? ಬರ್ಲಾ? ಅದಕ್ಕೆ ಬರ್ತೀನಿ. ಸರಿ ಲಕ್ಷ್ಮಣ. ಸತ್ಯ, ಊರ್ಬಿಳ, ಟೇಕ್ ಕೇರ್. ಸರಿ ರೀ, ನೀವು ಹುಷಾರು. ಅದಕ್ಕೆ ನಾನು ಮತ್ತೆ ವಾಪಸ್ ಬರೋವರೆಗೂ ಈ ಸುಂದ್ರಿನ ಬಹಳ ಜೋಪಾರು ನೋಡ್ಕೊಳ್ಳಿ, ಓಕೆ? ಅಯ್ಯೋ ಉರ್ಬಿ,
ನಗ್ತಾ ನಗ್ತಾ ಕಳಿಸ್ಕೊಡೆ. ಇಷ್ಟು ಹೇಳ್ತಾ ಇದ್ದೀನಿ. ನಗ್ತಾನೆ ಇದ್ದೀನಲ್ರಿ. ನಾನು ಕೇಳಿದ್ದು ನಗ್ತಾ ಇದ್ದೀನಲ್ರಿ, ಈ ನಗು ಅಲ್ಲ. ಕಣ್ಣಲ್ಲಿ ನೀರು ತುಂಬಿಕೊಳ್ದೆ ಮನಸ್ಫೂರ್ತಿ ನಗ್ತೀಯಲ್ಲ, ಆ ನಗು. ಊರ್ಮಿಳ, ನಾನೇನು ಪರ್ಮನೆಂಟಾಗಿ ಹೋಗ್ತೀನಿ, ನಾಳೆ ರಾತ್ರಿ ಬಂದ್ಬಿಡ್ತೀನಲ್ಲ. ನಗು. ಬರ್ತೀನಿ ಅದಕ್ಕೆ ಬರ್ತೀನಿ. ಬಾಯ್ ಸತ್ಯ. ಉರ್ಮಿಳ, ಇದೆಲ್ಲ ಇದ್ದಿದ್ದೆ ಅಲ್ವೇನೆ, ಪ್ರತಿ ಸಲ ಬೇಜಾರು ಮಾಡ್ಕೋತೀಯ. ಬಾ ಕೆಲಸ ನೋಡ್ಕೊಳ್ಳೋಣ. ಸತ್ಯ, ರೇಗಿಸ್ಬೇಡ. ನೀವು ಚಿಕ್ಕ ಮಾವನ್ ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ ಅಂತ ಮುಖದಲ್ಲೇ ಕಾಣಿಸ್ತಾ ಇದೆ. ನೋಡಿ, ನೀವು ಯಾರು ದಿವ್ಯನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನಿಮಗೆ ಮೋಸ ಮಾಡೋದು ಅವಳ ಉದ್ದೇಶ ಆಗಿರಲಿಲ್ಲ. ಪಾಪ ಅವಳು ಮೋಸ ಹೋಗಿದ್ದಾಳೆ, ಅವಳು ದುಡ್ಡು ಕಳ್ಕೊಂಡಿದ್ದಾಳೆ. ಈಗ ಅವಳು ಒಡವೆ ಮಾರಿ ನಿಮ್ಮ ದುಡ್ಡು ವಾಪಸ್ ಕೊಟ್ಟಿದ್ದಾಳೆ. ದಯವಿಟ್ಟು ಗಲಾಟೆ ಮಾಡಬೇಡಿ, ಮತ್ತೆ ಇಂಥ ತಪ್ಪಾಗಲ್ಲ. ಏನೋ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಟ್ಟಿದ್ದೀರಲ್ಲ ಅಂತ ಸುಮ್ಮನೆ ಹೋಗ್ತಾ ಇದ್ದೀವಿ. ನಿನ್ನ ಹೆಂಡತಿಗೂ ಸ್ವಲ್ಪ ಬುದ್ಧಿ ಹೇಳು, ಮತ್ತೆ ಈ ಥರ ತಪ್ಪು ಮಾಡಬೇಡ ಅಂತ. ಮತ್ತೆ ಈ ಥರ ಏನಾದರೂ ಆದರೆ ನಾವೇ ಬುದ್ಧಿ ಕಲಿಸ್ತೀವಿ. ಇಲ್ಲ, ಇನ್ಮೇಲೆ ಈ ಥರ ಆಗಲ್ಲ. ಏನಾಗಲ್ವೋ ಏನೋ, ನಡೀರಿ. ಇಂಥವ್ರು ಅದು ಹೇಗೆ ಉದ್ಧಾರ ಆಯ್ತಾರೋ ಏನೋ. ಬನ್ನಿ ಹೋಗೋಣ. ಎಲ್ರಿಗೂ ಕೊಡಬೇಕಾಗಿರೋದು ಕೊಟ್ಟಾಯಿತು ದಿವ್ಯಾ. ಇನ್ನು ಉಳಿದಿರೋದು 50,000. ಪಾತ್ರೆ ಬಿದ್ದ ಸೌಂಡ್ ಆಯಿತು ಅಲ್ವಾ? ಎಲ್ಲರೂ ಮಲಗಿರ್ತಾರೆ. ಇಷ್ಟೊತ್ತಲ್ಲಿ ಯಾರು ಅಡುಗೆ ಮನೆಗೆ ಹೋದರು? ಯಾವುದಕ್ಕೂ ಒಂದ್ಸಲ ನೋಡ್ಕೊಂಬಂದ್ಬಿಡ್ತೀನಿ. ಯಾರಿದ್ದೀರಾ? ಸತ್ಯ ಅಕ್ಕ, ಮನೆಯವರು ಯಾರೂ ಇಲ್ಲ ಅಂದಮೇಲೆ ಬೇರೆ ಯಾರು ಬರೋದಕ್ಕೆ ಸಾಧ್ಯ? ಕಳ್ಳ ಏನಾದರೂ ಬಂದ್ಬಿಟ್ಟಿದಾನಾ? ಅಯ್ಯೋ ದೇವ್ರೆ, ಈಗೇನಪ್ಪ ಮಾಡೋದು? ಯಾರಿದ್ದೀರಾ?
ಬಾರಮ್ಮ ಊರ್ಮಿಳಾ, ನಿಂದೇ ಬರ್ತ್ಡೇ ಇವತ್ತು. ಥ್ಯಾಂಕ್ ಯು. ಯಾಕೆ ಇದೆಲ್ಲ ಇಷ್ಟೊತ್ತಲ್ಲಿ? ನಾನು ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ದೆ ಗೊತ್ತಾ, ಭಯನೇ ಆಗಿತ್ತು. ಅಯ್ಯೋ, ಇದೆಲ್ಲ ನಮ್ಮ ಕಾರ್ತಿಕ್ ಪ್ಲಾನ್ ಊರ್ಮಿಳಾ, ನಮ್ದೇನೂ ಇಲ್ಲ ಇದರಲ್ಲಿ. ಹೌದಮ್ಮ ಊರ್ಮಿಳಾ, ಮಕ್ಕಳು ಏನೋ ಆಸೆ ಪಟ್ಟು ಕಾರ್ಯಕ್ರಮ ಮಾಡೋಕ್ಕೆ ಹೋದಾಗ ಬೇಡ ಅಂತ ಯಾಕೆ ಹೇಳಬೇಕು? ಅಪ್ಪ ಅಮ್ಮ ಇದ್ದಾರೆ ಅನ್ನೋ ಮರೆಯೋ ಕಾಲ ಅಮ್ಮ ಇದು. ಆದರೆ ನಮ್ಮನೆ ಮಕ್ಕಳು ನಮ್ಮ ಬರ್ತ್ಡೇನು ನೆನಪಿಟ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬ ಖುಷಿ ಆಗುತ್ತೆ. ಕಾರ್ತಿ, ನೀನು ಸುಮ್ಮನೆ ಯಾಕೆ ತೊಂದರೆ ತಗೊಂಡೆ? ಇದ್ರಲ್ಲಿ ಏನು ತೊಂದರೆ ಚಿಕ್ಕಿ, ನಿಮ್ಮ ಬರ್ತ್ಡೇ ಅಂತ ನಾವೆಷ್ಟು ಖುಷಿ ಪಡ್ತಾ ಇದೀವಿ ಗೊತ್ತಾ? ಹೋ ಅಮ್ಮ, ನಿನ್ನ ಬರ್ತ್ಡೇ ಪ್ರಿಪ್ರೇಷನ್ಸ್ ಅಲ್ಲಿ ನಾವೆಲ್ಲರೂ ಎಷ್ಟು ಎಂಜಾಯ್ ಮಾಡಿದ್ವಿ ಗೊತ್ತಾ? ಅಣ್ಣ ಮಂಜಣ್ಣನ ಕರೆಸಿ ನನಗೆ ಅತ್ತಿಗೆಗೆ ಇಬ್ರಿಗೂ ಪ್ಲಾನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಇಷ್ಟೆಲ್ಲ ಎಕ್ಸಿಬಿಟ್ ಮಾಡಿರೋದು. ಹ್ಞೂ ಚಿಕ್ಕಿ, ಬಾಮೈದ ಫೋನ್ ಮಾಡಿ ಚಿಕ್ಕಿ ಬರ್ತಡೆ ಅಂತ ಹೇಳಿದ ತಕ್ಷಣ ಓಡ್ ಬಂದ್ಬಿಟ್ಟೆ. ನಾಳೆ ಬರ್ಡೇ ಮುಗಿಯೋವರೆಗೂ ಇಲ್ಲೇ ಪಿಕ್ಸು. ಆದರೂ ನೀವು ಯಾರೂ ಮಲಗದೆ ಇಷ್ಟೆಲ್ಲ ಮಾಡಬೇಕಾಗಿತ್ತಾ? ಇದೆಲ್ಲ ಬೇಕಾಗಿತ್ತಾ? ಒಂದಿನ ಲೇಟಾಗಿ ಮಲಗಿದ್ರೆ ಏನೂ ಆಗಲ್ಲ ಚಿಕ್ಕತ್ತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಅಷ್ಟಕ್ಕೂ ನಾವು ಈ ಥರ ಗುಟ್ಟಾಗಿ ಮಾಡ್ದಿದ್ರೆ ಅದು ಸರ್ಪ್ರೈಸ್ ಹೇಗಾಗುತ್ತೆ ಹೇಳಿ? ನಮ್ಮ ಮುದ್ದಾದ ಚಿಕ್ಕಿಗೆ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ಚಿಕ್ಕಿ, ಕೇಕ್ ಕಟ್ ಮಾಡಿ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಚಿಕ್ಕಿ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಬಾವಾ. ಒಳ್ಳೇದಾಗಲಿ ಗಣಮ್ಮ. ಲಕ್ಷ್ಮಣ ಇದ್ದಿದ್ರೆ ಈ ಸೆಲೆಬ್ರೇಷನ್ಗೆ ಇನ್ನೂ ಕಳೆ ಬಂದಿರೋದು. ಇರಲಿ ಬಿಡು, ನಾಳೆ ಬಂದೇ ಬರ್ತಾನಲ್ಲ, ಅವನು ಈ ದಿನವನ್ನು ಮಿಸ್ ಮಾಡ್ಕೊಳ್ತಿರ್ತಾನೆ. ಹೌದು ಬಾವಾ, ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಆದರೆ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಚಿಕ್ಕಿ ಸಮಾಧಾನ, ಚಿಕ್ಕಪ್ಪ ಬಂದು ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಕೊಟ್ಟರು ಕೊಡ್ಬೋದು. ವೇಟ್ ಮಾಡಿ. ಹ್ಯಾಪಿ ಬರ್ಡೇ ಊರ್ಮಿಳಾ, 3 ಕಾಲ ಸುಖವಾಗಿ ಆರೋಗ್ಯವಾಗಿ ನೆಮ್ಮದಿಯಿಂದ ಬಾಳ. ನಾನು ದಿವ್ಯಕ್ಕ ಇಷ್ಟೇ ಪ್ರೀತಿಯಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಎಲ್ಲಿ ಕಳ್ದು ಹೋಗಿದ್ಯಾ ಸತ್ಯ? ಹೋಗಿ ಚಿಕ್ಕಿಗೆ ವಿಶ್ ಮಾಡು. ಏನು ಮಾಡ್ತಾ ಇದೆಯಾ? ಚಿಕ್ಕತ್ತೆ, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಇವತ್ತು ಈಗಿನ ಕಾಲದವ್ರ ಹಾಗೆ ಕೇಕ್ ಕಟ್ ಮಾಡಿ ಹುಟ್ಟದಬ್ಬ ಆಚರಣೆ ಆಯಿತು. ನಾಳೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬರೋಣ. ಮುದ್ದಾಮ್ ಹೋಗಿ ಬನ್ನಿ. ಸರಿ ಅಕ್ಕ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಸರಿ ಸರಿ, ತಡ ಆಯಿತು, ಎಲ್ಲರೂ ಹೋಗಿ ಮಲಗಿ. ಚಿಕ್ಕ ಮಾವನ್ ಮಿಸ್ ಮಾಡ್ಕೋತಿದ್ದೀರಾ?
ಸತ್ಯ, ನನಗೆ ಇನ್ನೊಂದು ಸ್ವಲ್ಪ ಕೇಕ್ ಬೇಕು, ಕೊಡು ಪ್ಲೀಸ್. ಅಮೂಲ್ ಬೇಬಿ, ಈಗ ರಾತ್ರಿ ಆಗಿದೆ, ಇವತ್ತಿಗೆ ಸಾಕು, ಇನ್ನೇನಿದ್ರು ನಾಳೆ ಬೆಳಗ್ಗೆ. ಏನ್ ಸತ್ಯ, ಚಿಕ್ಕ ಚಿಕ್ಕ ವಿಷಯಕ್ಕೂ ಈ ಬಡಪಾಯಿನ ಗೋಳಿ ಕೊಡ್ಲಿಲ್ಲ ಅಂದ್ರೆ ನಿದ್ದೆ ಬರಲ್ವಾ ನಿಂಗೆ? ಕೇಕ್ ಕೊಡು. ಬರಲ್ಲ ಅಂತಾನೆ ತಿಳ್ಕೊ. ಇವಾಗ ಏನು ಕೇಕ್ ಕೊಡಲ್ವಾ? ಇಲ್ಲ, ಕೊಡಲ್ಲ. ಅಮೂಲ್ ಬೇಬಿ ಕೇಕ್ ಕೊಡು. ಕೊಡಲ್ಲ. ಕೊಡು ಅಮೂಲ್ ಬೇಬಿ, ಕೇಕ್ ಕೊಡು. ಬಾ ತಗೋ. ಕೊಡು ಅಮೂಲ್ ಬೇಬಿ, ಸುಮ್ಮನೆ ಹುಡುಗಾಟ ಆಡ್ಬೇಡ ನೀನು. ಅರೆ, ನಿಂದೊಳ್ಳೆ ಕತೆ ಆಯ್ತಲ್ಲ. ನಾನು ಹುಡುಗಾಟ ಆಡ್ತಾ ಇರೋದು ನನ್ನ ಹೆಂಡತಿ ಜೊತೆ. ಇದನ್ನೆಲ್ಲ ಟೈಮ್ ನೋಡ್ಕೊಂಡು ಮಾಡೋಕ್ಕಾಗತ್ತಾ? ನಾಳೆ ದೇವಸ್ಥಾನಕ್ಕೆ ಬೇರೆ ಹೋಗೋದಿದೆ ಅಮೂಲ್ ಬೇಬಿ, ಪ್ಲೀಸ್. ಸರಿ, ಆದ್ರೆ ಏನು? ಏನಿಲ್ಲ, ತುಂಬ ಸಿಂಪಲ್. ಒಂದೇ ಒಂದು ಕೇಕ್ನ ನೀನು ನನಗೆ ತಿನ್ನಿಸ್ಬೇಕು. ಹಾ, ಏನ? ನಾನ್ ತಿನ್ನಿಸ್ಬೇಕಾ? ಅವೆಲ್ಲ ಆಗಲ್ಲ. ತಿನ್ಸೋದಕ್ಕೆ ನೀನೇ ಚಿಕ್ಕ ಮಗುನಾ? ಹಾಗೆ ಅನ್ಕೋ, ಯಾವಾಗಲೂ ಅಮೂಲ್ ಬೇಬಿ ಅಂತ ಕರೀತಾ ಇರ್ತ್ಯಾ. ಇವಾಗೇನು, ನೀನೇ ಕೇಕ್ ತಿನ್ನಿಸ್ತೀಯೋ ಅಥವಾ ಇರೋ ಬರೋ ಕೇಕೆಲ್ಲ ನಾನೇ ತಿನ್ಕೊಳ್ಳೋ? ಅಮೂಲ್ ಬೇಬಿ ಕೊಡು ಅಮೂಲ್ ಬೇಬಿ, ಹಠ ಮಾಡಬೇಡ. ನಾನು ಏನಪ್ಪ ಕೇಳಬಾರ್ದು ಕೇಳಿದೆ? ನನ್ನ ಹೆಂಡತಿ ಒಂದೇ ಒಂದು ಪೀಸ್ ಕೇಕ್ ತಿನ್ನಿಸ್ಲಿ ಅಂತ ಕೇಳಿದೆ, ಅದರಲ್ಲಿ ಏನು ತಪ್ಪು? ಸುಮ್ಮನೆ ಹೇಗೆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ತಿನ್ಸೋದೇ ಒಳ್ಳೇದು. ಇವಾಗೇನು, ತಿನ್ನಿಸ್ತೀಯಾ ಅಥವಾ? ಆಯ್ತಾಯ್ತು, ತಿನ್ನಿಸ್ತೀನಿ. ಇವಾಗ ಸಮಾಧಾನ ಆಯ್ತಾ? ನಾನಿನ್ನು ನಿನಗೆ ಕೇಕ್ ತಿನ್ಸಿಲ್ವಲ್ಲ. ಓ, ಅಂತೂ ನನ್ನ ನೆನಪಾಯ್ತಾ? ನಿನ್ನ ಮರ್ತಿದ್ರೆ ತಾನೆ ನೆನಪಿಸ್ಕೊಳ್ಳೋಕ್ಕೆ. ಆರಾಧನೆ ಎಲ್ಲ ನಿಂದೇನೆ, ಆಲಾಪನೆ ಆಕರ್ಷಣೆ ಎಲ್ಲ ನೀನೇನೆ. ನಾವಿಬ್ಬರು ಒಂದಾದರೆ ಖಂಡಿತ ಈ ಜೀವನ ಅಲ್ಲಿಂದಲೇ ಅದ್ಭುತ. ಕನಸಿಗಿಂತ ಸೊಗಸು ನಿನ್ನ ಸನಿಹ, ಜಗವೇ ಸುಳ್ಳು ನನಗೆ ನಿನ್ನ ವಿನಃ. ಯಾರೋ ನನಗೆ ನೀನು, ಆಲೋಚನೆಯ ಆರಾಧನೆ ಎಲ್ಲ ನಿಂದೇನೆ, ಆಲಾಪನೆ ಆಕರ್ಷಣೆ ಎಲ್ಲ ನೀನೇನೆ. ನೀರು ತಗೊಂಡು ಹೋಗೋಣ ಅಂತ ಬಂದೆ.
ಕಮಲ್ ಬೇಬಿ ಕೇಕ್ ತಿನ್ನಿಸ್ಲಾ?